ಮೊದಲನೇದಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಧನ್ಯವಾದಗಳು ಹೇಳಬೇಕಾಗುತ್ತೆ ಈ ವಿಚಾರದಲ್ಲಿ. ಯಾಕಂದರೆ ಹಿರೇಗೌಡರು ಹಾಲು ಸಹಕಾರ ಮಹಾಮಂಡಲದಲ್ಲಿ ಪಿತಾಮಹರು 4 ಬಾರಿ ಈ ವಿಭಾಗ ಮಟ್ಟದಲ್ಲಿ ಪ್ರತಿನಿಧಿಸಿ ಕನಿಷ್ಠ 20 ವರ್ಷದಿಂದ ಸತತವಾಗಿ ರೈತರ ಪರವಾಗಿ ಹೋರಾಟ ಮಾಡಿ KMF ಮೈಸೂರಿನ 2ನೇ ಸ್ಥಾನ ಬರಲಿಕ್ಕೆ ಭಾರಿ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಂಥ ಜನ. ನಮಗೆ ಮೊದಲು ಸರಿ 2ನೇ ಸರಿ ಗೆದ್ದವರಲ್ಲ ಅವರು, ಜೊತೆಗೆ ಎಲ್ಲ ತಾಲೂಕುಗಳಿಗೂ ಒಂದೊಂದು ಸರಿ 2 ಸರಿ ಅಧ್ಯಕ್ಷ ಸ್ಥಾನ ಕೊಟ್ಟರು. ಆದರೆ ನಮ್ಮ ದುರದೃಷ್ಟ 4 ಬಾರಿ ಗೆದ್ದಂಥ ಸೀನಿಯರ್ ಸಿಕ್ಕಲಿವಲ್ಲ ಅನ್ನೋ ನೋವು ಕೊರಗು ನಮಗಿತ್ತು. ಸನ್ಮಾನ್ಯ ಹಿರೇಗೌಡರು ಅದೇನೋ ಅವರ ಮನೆಯವ್ರು ಮಾಡಿದಂಥ ದಾನ ಧರ್ಮನೋ ಅಥವಾ ಅವ್ರು ಮಾಡಿದಂಥದ್ದನ್ನು ಗೊತ್ತಿಲ್ಲ. ಇವತ್ತು ಕಡೆಯಲ್ಲಾದರೂ ಕೂಡ ಅವರು ಒಂದೇ ಕೇಳ್ತಿದ್ರು, ನಾನು 1 ತಿಂಗಳು ಅವಕಾಶ ಕೊಟ್ಟು ನೋಡಿ ನಾನು KMFನ ಮಾಡಿ ತೋರಿಸ್ತೀನಿ ಅಂತ. ಯಾಕಂದ್ರೆ ಅವ್ರ ಅನುಭವ ಇದೆ. ನಮ್ಮದೇ ಹೇಳ್ಬೇಕಾದ್ರೆ ನಾವು ಹೆಗ್ಗಡದನಕೋಟೆ ತಾಲೂಕಿನಲ್ಲಿ ಇದ್ದಂಥದ್ದು ಹಾಲಿನ ಡೈರಿಗಳು ಕೇವಲ 19. ಇವತ್ತು ಈ ಹೆಗ್ಗಡದನಕೋಟೆಯಲ್ಲಿ 170ಕ್ಕೂ ಹೆಚ್ಚು ಕೇಂದ್ರಗಳನ್ನ 186 ಕೇಂದ್ರಗಳನ್ನ ಮಾಡವ್ರೆ. ಅದು ಅಚೀವ್ಮೆಂಟಲ್ಲ ಅಲ್ಲ, ಇದ್ದಂಥದ್ದು ಜನರಲ್ಲು. ಇವತ್ತು ಹೆಗ್ಗಡದನಕೋಟೆ ತಾಲೂಕಿನಲ್ಲಿ ಇತಿಹಾಸದಲ್ಲಿ ರಾಜ್ಯ ಸರ್ಕಾರ ಮಾಡೋದಕ್ಕೂ ಮುಂಚೆನೇ SC STಗಳು ಕೇಂದ್ರಗಳು ಮಾಡಿದಂಥ ಏಕೈಕ ನಿರ್ದೇಶಕರಲ್ಲಿ ಹಿರೇಗೌಡರು ಮೊದಲಿರೋದು ರಾಜ್ಯದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ SC ಮಾದೇವಪ್ಪನವರು, ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಎಲ್ಲರನ್ನ ಒತ್ತಾಯಿಸಿ ನಮ್ಮ ವೆಂಕಟೇಶಣ್ಣವರು ಮಾನ್ಯ ಮಂತ್ರಿಗಳು ಇವರೆಲ್ಲ ಒಗ್ಗೂಡಿಸಿದಂಥ ಸನ್ಮಾನ್ಯ ಅನಿಲ್ ಚಿಕ್ಕಮಾದವರು, ದರ್ಶನ್ ರುನಾಣ್ ಸಾಹೇಬರು, ಕೊಪ್ಪಳ ಹರೀಶ್ ಗೌಡರು, ನಮ್ಮ ಗಣೇಶ್ ಪ್ರಸಾದ್ ಅವರು, ರವಿ ಪ್ರಸಾದ್ ಅವರು, ರವಿಶಂಕರ್ ಅವರು, ಇವರೆಲ್ಲರ ಸಹಕಾರದಿಂದ ನಮ್ಮ ಹಿರೇಗೌಡರಿಗೆ ಒಂದು 5 ವರ್ಷನೇ ಸಿಕ್ಕಬೇಕಾಯ್ತು. 5 ವರ್ಷ ಸಿಕ್ಕಿರು ತೋರಿಸ್ತಿದ್ರು ಈ KMF ಏನು ಅಂತೇಳಿ. ಯಾಕಂದ್ರೆ ಅವ್ರ ಅನುಭವ, ಅವ್ರ ಹೋರಾಟ, ರೈತರ ಬಂದಂಥ ಕಾಳಜಿ. ಹಾಗಾಗಿ ಈ ಕೊನೆಯಲ್ಲಿ ಸಿಕ್ಕಿದೆ. ಅವ್ರು 1 ಗಂಟೆ ಕೊಟ್ಟರು ಅವ್ರು ಮಾಡೋ ಕೆಲಸನೇ ಮಾಡೋದವರು. ಅವ್ರು ಯಾವತ್ತೂ ಕೂಡ ರೈತರ ಪರ ಏನು KMFನಲ್ಲಿ ರೈತರಿಗೆ ಏನು ಅನುಕೂಲ ಮಾಡ್ಬೋದೋ ಮಾಡ್ತಕ್ಕಂಥ ಚಿಂತನೆ ಆಲೋಚನೆ ಇಟ್ಕೊಂಡ್ಬಂದಂಥ ರೈತ ಕುಟುಂಬದಿಂದ ಹಾಲಿನ ಒಕ್ಕೂಟದ ಬಗ್ಗೆ ಭಾರಿ ಕಾಳಜಿ ಇಟ್ಕೊಂಡು ಅದರ ಬಗ್ಗೆ ವಿಶ್ವಾಸ ಇರ್ತಕ್ಕಂಥ ನಮ್ಮ ಹಿರೇಗೌಡರು ಇವತ್ತು ಆಗಿದ್ದಾರೆ. ನಮಗಂತೂ ಹಿರೇಗೌಡರು ಮುಖ್ಯಮಂತ್ರಿ ಆದಲ್ಲ ಅನ್ನೋಂಥ ಅತಿ ಹೆಚ್ಚು ಸಂತೋಷ ಆಗಿದೆ ಇವತ್ತು ನಂಗೆ. ಯಾಕಂದ್ರೆ ನಮ್ಮ ನೋವಿತ್ತು, ಸತತ 4 ಬಾರಿ ಗೆದ್ದಂಥ ವ್ಯಕ್ತಿಗೆ ಒಂದು ಅವಕಾಶ ಸಿಕ್ಕನಿವಲ್ಲ ಅನ್ನೋ ಕೊರಗು ನಾವು ಕಾಣ್ತಿದ್ವಿ. ಆದರೆ ಆ ಕೊರಗನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈಡೇರಿಸವ್ರೆ. ಮಾನ್ಯ ಹಿರೇಗೌಡರು ಸಾಹೇಬರು ಮಾಡ್ತಾರೆ. ಇವತ್ತು ಇರ್ತಕ್ಕಂಥ 5 ತಿಂಗಳಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತಕ್ಕಂಥ ಆಲೋಚನೆಗಳಿವೆ. ಆಲೋಚನೆ ಇರ್ತಕ್ಕಂಥವ್ರಿಗೆ ಅವಕಾಶ ಸಿಗಬೇಕು ಅನ್ನೋದೇ ನಮ್ಮ ಆಸೆ ಆಗಿತ್ತು. ಈಗ ಸಿಕ್ಕಿದೆ. ಮಾನ್ಯ ಹಿರೇಗೌಡರು ರೈತರ ಪರವಾಗಿರ್ತಾರೆ, ಸರ್ಕಾರ ಪರವಾಗಿರ್ತಾರೆ. ಇವತ್ತು KMF ಈ ರಾಜ್ಯದಲ್ಲಿ ಏನು ನಂಬರ್ 1 ಇದೆಯೋ ಅದು ರಾಷ್ಟ್ರ ಮಟ್ಟದಲ್ಲಿ ನಂಬರ್ 1 ರೀತಿಯಲ್ಲಿ ಮಾಡ್ತಾರೆ ಅನ್ನೋಕ್ಕಂಥ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಚಾಮುಂಡೇಶ್ವರಿ ತಾಯಿ ಆಯುಷ್ಯ ಕೊಟ್ಟು ಮುಂದಿನ ಸಾರಿ ಗೆದ್ದು ಮತ್ತೆ ಪ್ರಥಮ ವರ್ಗ ಅಧ್ಯಕ್ಷರಂತೆ ನಾವು ಆಸ್ತೀವಿ ಸರ್. ಥ್ಯಾಂಕ್ ಯು ಸರ್.